ನಮ್ ಲಡ್ಡು ಆ ಹುಡುಗನ ಜೊತೆಗೆ ಇದ್ದಾಳ? ಇಲ್ಲಮ್ಮ, ಯಾವ ವಿಷಯನೂ ಗೊತ್ತಾಗ್ಲಿಲ್ಲ ನನಗೆ. ಬೆಂಗಳೂರಲ್ಲಿ ಗೊತ್ತಿರೋನೆಲ್ಲ ವಿಚಾರಿಸಿದೆ. ಅವಳ ಫೋನ್ ನಂಬರ್ ಆಗ್ಲಿ ಅಡ್ರೆಸ್ ಆಗ್ಲಿ ಯಾವುದು ಗೊತ್ತಾಗ್ಲಿಲ್ಲ. ಅಣ್ಣ ಈಗೇನ್ ಮಾಡೋದು? ನಮ್ ಲಡ್ಡು ಬಗ್ಗೆ ಹೇಗ್ ವಿಚಾರಿಸೋದು? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ಅವಳು ಹೋದಾಗಿಂದ ಒಂದೇ ಒಂದು ಫೋನು ಇಲ್ಲ. ಸುಮ್ಕಿರಿ ಸಾಕು. ಮನೆಯಾಗಿದ್ ಪೀಡೆ ತೊಲಗ್ತು ಅಂತ ಖುಷಿ ಪಡೋ ಬದಲು ಅವಳ ಬಗ್ಗೆನೇ ಮಾತಾಡ್ಕೊಂಡು ನಿಂತಿದಿರಲ್ಲ. ಅಯ್ಯ ಕಮಲಾ, ಒಂದ್ ನಿಮಿಷ ಸುಮ್ಮನಿರೆ. ಚಂದ್ಲ, 2 ದಿನ ಕಾಯೋಣ. ಹಂಗೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸಿಟಿಗೆ ಹೋಗೋಣ, ಅಲ್ಲೇ ಹುಡ್ಕೋಣ. ಇದಪ್ಪ ಲೆಕ್ಕಾಚಾರ ಅಂದ್ರೆ ಅಲ್ವೇ ಸಾಂತಲ? ಇಲ್ಲಿ ಕುತ್ಕೊಂಡು ಕೊರ್ಕೊಂಡು ಅಳೋ ಬದ್ಲು ಹೋಗಿ ಸಿಟಿಲಿ ಹುಡ್ಕು. ಸಿಕ್ಕಿದ್ರೆ ಅವಳ ಜೊತೆನೆ ಇದ್ದು ಬಿಡು. ಮತ್ ಬರಕ್ ಹೋಗ್ಬೇಡ. ಅವಳು ಎಲ್ಲಿ ಬೀದಿ ಬೀದಿ ಅಲಿತಾ ಇರ್ತಾಳೋ ಏನೋ. ಅವಳು ಯಾಕೆ ಬೀದಿ ಬೀದಿ ಅಲಿತಾಳೆ? ಲಕ್ಷಣವಾಗಿ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿದ್ದಾಳೆ. ಖುಷಿ ಖುಷಿಯಾಗೇ ಇರ್ತಾಳೆ. ರಾಜಕುಮಾರಿ ತರ ಇರ್ತಾಳೆ. ಚಂದ್ಲ, ನೀರ್ ಕೊಡೆ. ನಿನ್ನಂತವಳನ್ನ ಮನೆಯಾಗ ಮಾಡಿಕೊಂಡು ಅನ್ನ ಆಹಾರ ಕೊಟ್ಟಿದ್ದೆ ಜಾಸ್ತಿ. ನೀರ್ ಬೇರೆ ಬೇಕಂತೆ. ಕೆಲ್ಸ ಮಾಡೆ. ನೀರು ಕುಡಿ ಅಂತಲ್ಲ, ಪ್ರಾಣ ಹೋದ್ರೆ ಸತ್ತೋಗು. ಯಾಕೆ ಬದುಕಿದ್ಯಾ? ಅಣ್ಣ ಅಣ್ಣ ಈಗೇನಮಾಯ್ತು? ನೀರ್ ಬೇಕು. ಒದ್ದಾಡ್ತಾ ಇದ್ದಾಳೆ. ಹೋಗಿ ನೀರ್ ತಗೊಂಬರೆ. ಗರುಡಗಂಬ ತರ ನಿಂತಿದ್ಯಲ್ಲ, ಹೋಗೋ. ನಾನಾ? ನೀನೆ ಹೋಗ್ ಬೇಗ. ನಿನಗೆ ಐತೆ ಕಣಯ್ಯ, ಐತೆ. ಏನಮ್ಮ? ಇರಮ್ಮ ಇರಮ್ಮ. ಏನಾಯ್ತಮ್ಮ? ಯಾಕೆ ಹಿಂಗ್ ಓದಾಡ್ತಾ ಇದ್ಯಾ? ಏನಾಯ್ತು? ಏನಮ್ಮ ಇದು? ರಕ್ತ ಬರ್ತಾ ಇದೆ. ಏನಮ್ಮ ಮಾಡ್ಕೊಂಡೆ? ಅಯ್ಯ, ಇವಳೇನ್ ಮಾಡ್ಕೊತಾಳೆ? ಇವಳಿಗೇನೋ ಆಗಕ್ಕಿಲ್ಲ. ಇವಳಿಂದ ನಮಗಾಗತ್ತ ಆಟಯ್ಯ. ಬದುಕೋದು ಇಲ್ಲ, ಸಾಯೋದು ಇಲ್ಲ. ಏನಂತ ಮಾತಾಡ್ತೀಯ? ಮನುಷ್ಯತ್ವ ಇಲ್ವಾ ನಿಂಗೆ? ಲಡ್ಡು ಹೋದಾಗಿಂದ ಊಟ ತಿಂಡಿ ಸರಿಯಾಗಿ ಆಗ್ತಾ ಇಷ್ಟ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಹೊಟ್ಟೆ ನೋಯ್ತಿತ್ತು. ಆ ಉಷ್ಣಕ್ಕೆ ಬಾಯಲ್ಲಿ ರಕ್ತ ಬರ್ತಾ ಇದೆ ಅಷ್ಟೇ ಅಣ್ಣ. ಅಯ್ಯೋ, ಬಾಯಲ್ಲಿ ರಕ್ತ ಬರ್ತಾ ಇದೆ. ನೀನ್ ನೋಡಿದ್ರೆ ಉಷ್ಣ ಪಿತ್ತ ಅಂತೀಯ. ನಡಿಯಮ್ಮ, ಆಸ್ಪತ್ರೆ ಹೋಗೋಣ. ಎಲ್ಲೋ ಆಸ್ಪತ್ರೆನಾ? ಯೋ, ಇವಳನ್ನ ಮನೆಯಾಗ ಮಾಡಿಕೊಂಡು ಇಷ್ಟ ದಿನ ಸಾಕಿದ್ದೆ ಸಾಕು. ಈಗ ದುಡ್ಡು ಖರ್ಚು ಮಾಡಿ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗೋದು ಬೇಕಾಗಿಲ್ಲ. ಇವಳೇನೋ ಲಡ್ಡುನ ಸಿಟಿ ಹುಡುಗನ್ಗೆ ಖರ್ಚಿಲ್ದ ಮದ್ವೆ ಮಾಡಿ ಕೊಟ್ಬಿಟ್ಲು. ನಮಗೂ ಒಬ್ಳು ಮಗಳವಳೆ ಗೆಪ್ತಿ ಅದ. ಅವಳು ಮದ್ವೆ ಖರ್ಚು ದುಡ್ಡು ಬೇಡ್ವಾ? ಎಲ್ಲ ಇವಳಿಗೆ ಸುರಿದ್ ಬಿಟ್ರೆ ಏನ್ ಮಾಡ್ತೀಯ ಆಮೇಲೆ? ನೀನ್ ಎದ್ದೇಳಮ್ಮ, ಆಸ್ಪತ್ರೆ ಹೋಗೋಣ. ದುಡಿಯೋನು ನಾನು. ಇಲ್ಲ ಇಲ್ಲ, ಆಸ್ಪತ್ರೆಗೆ ಹೋಗಕ್ ನಾನ್ ಬಿಡಕ್ಕಿಲ್ಲ. ದುಡಿಯೋದ್ ನೀನಾದ್ರೆ ಮನೆ ನಡ್ಸೋಳ್ ನಾನು. ನೀನ್ ಏನೇ ಹೇಳಿದ್ರು ನನಗೆ ನನ್ನ ತಂಗಿ ಜೀವ ಮುಖ್ಯ. ಬಾಯಿ ಕಡೆ, ನಾನು ಆಸ್ಪತ್ರೆ ಕರ್ಕೊಂಡು ಹೋಗೇ ಹೋಗ್ತೀನಿ. ಏನ್ ಮಾಡ್ತಿದ್ದೀನ? ಅಮ್ಮ, ತಾಳಿ ಅಂದ್ರೆ ಏನಮ್ಮ? ಬೇರೆ ಬೇರೆ ಜನ ಬೇರೆ ಬೇರೆ ತರ ತಾಳಿ ಹಾಕ್ತಾರೆ. ಅರೆ, ನೀನ್ ಮತ್ತೆ ನಮ್ಮ ಅಣ್ಣಿ ಸರ ಹಾಕಿದ್ಯಾ, ಯಾಕಮ್ಮ? ನನ್ನ ಪಾಲಿಗೆ ಒಂಥರ ತಾಳಿನ ಮಗಳೇ. ಆದ್ರೆ ನೀನ್ ಯೋಚನೆ ಮಾಡ್ಬೇಡ. ನೀನ್ ದೊಡ್ಡೋಳಾದ್ಮೇಲೆ ಎಲ್ರು ಹಾಕೊಳ್ತಾರಲ್ಲ, ಆ ತರ ತಾಳಿನ ನಿನ್ಗೂ ಹಾಕಿಸ್ತೀನಿ. ಊರವ್ರು ಎಲ್ರ ಮುಂದೆ ನಿನ್ ಮದ್ವೆ ಮಾಡಿಸ್ತೀನಿ. ನೀನು ಎಲ್ಲ ಹೆಣ್ಮಕ್ಳ ತರ ಚೆನ್ನಾಗಿ ಬಾಳಿ ಬದುಕ್ತೀಯ ಮಗಳೇ.
ಯಾಕೆ ನಿಮಗ್ ಬೈತಿರ್ತಾರೆ? ತಾಳಿ ಕಟ್ಸ್ಕೊಂಡಿಲ್ಲ ಅಂತ ಹೇಳ್ತಿರ್ತಾರೆ. ಯಾರ ಹತ್ರ ತಾಳಿ ಕಟ್ಸ್ಕೊಬೇಕಮ್ಮ? ಒಂದು ಹೆಣ್ಣಿಗೆ ಒಂದು ಗಂಡು ತಾಳಿ ಕಟ್ಟಿದ್ರೆ ಆ ಹೆಣ್ಣಿನ ಜೀವನನೇ ಬದಲಾಗುತ್ತೆ ಮಗಳೇ. ತಾಳಿ ಕಟ್ಟಿದವನನ್ನ ಗಂಡ ಅಂತ ಕರೀತಾರೆ. ಆ ಹೆಣ್ಣು ಕಷ್ಟನೋ ಸುಖನೋ ಎಲ್ಲನೂ ಸರಿ ಸಮನಾಗಿ ಹಂಚ್ಕೊಂಡು ಒಂದಾಗಿ ಬಾಳ್ಬೇಕು. ತಾಳಿ ಕಟ್ಟಿರೋ ಗಂಡನ ದೇವರು ಅಂತ ಪೂಜೆ ಮಾಡೋ ಸಂಸ್ಕೃತಿ ನಮ್ದು. ಅದಕ್ಕೇನೆ ಆ ತಾಳಿ ಮೇಲೆ ಅಷ್ಟು ಭಕ್ತಿ ಇರುತ್ತೆ. ಒಂದು ಹೆಣ್ಣು ಮಗುನ ಹೆತ್ತು ಈ ಪ್ರಪಂಚದಲ್ಲಿ ಮಾನವಂತೆಯಾಗಿ ಕಂಡೋರ್ ಬಾಯಿಗೆ ಬಲಿಯಾಗದೆ ಬದುಕಬೇಕು ಅಂದ್ರೆ ಅವಳ ಕುತ್ತಿಗೆಲಿ ತಾಳಿ ಇರಬೇಕು. ನಮ್ಮ ಸಂಪ್ರದಾಯದಲ್ಲಿ ತಾಳಿಗೆ ಅಷ್ಟು ಬೆಲೆ ಇದೆ ಮಗಳೇ. ನಿನಗೊಬ್ಬ ಒಳ್ಳೆ ಹುಡುಗನ್ನ ತಂದು ನಾನೇ ಮದುವೆ ಮಾಡ್ತೀನಿ. ಮದ್ವೆ ಮಾಡಿದ್ರೆ ನನ್ ಕುತ್ತಿಗೆಲ್ಲೂ ತಾಳಿ ಇರುತ್ತಾ? ನಿನ್ ಕುತ್ತಿಗೆಗೆ ತಾಳಿ ಬಿದ್ಮೇಲೆ ನೀನು ಯಾವತ್ತೂ ಆ ತಾಳಿನ ಗೌರವದಿಂದ ಕಾಣಬೇಕು. ನಿನ್ನ ಗಂಡನ ಆರೋಗ್ಯಕ್ಕೋಸ್ಕರ, ಆಯಸ್ಸಿಗೋಸ್ಕರ, ಅವನಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಿನ್ನ ತಾಳಿನ ನೀನು ಭದ್ರವಾಗಿ ಕಾಪಾಡ್ಕೋಬೇಕು ಮಗಳೇ. ನಿನ್ನ ಕುತ್ತಿಗೆಲಿ ತಾಳಿ ಇರೋವರೆಗೂ ನಿನ್ನ ಗಂಡನಿಗೆ ಶ್ರೇಯಸ್ಸು ಅನ್ನೋದು ಎಲ್ಲರ ನಂಬಿಕೆ. ಅವನನ್ನು ಸದಾ ಕಾಯೋದು